ಆತ್ಮೀಯ ವೀಕ್ಷಕರೇ, ಮಹುವಾ ಮೊಯಿತ್ರಾ ಕಳೆದ ಸೋಮವಾರ ಲೋಕಸಭೆಯಲ್ಲಿ ಮಾತನಾಡಿದ್ದು ಕೇವಲ 21 ನಿಮಿಷಗಳು ಮಾತ್ರ. ಅದರಲ್ಲಿ ಕೆಲವು ನಿಮಿಷಗಳಂತೂ ಗದ್ದಲದಲ್ಲೇ ಕಳೆದು ಹೋದವು. ಆದರೆ ಮಹುವಾ ತನಗೆ ಸಿಕ್ಕ ಪ್ರತಿ ಸೆಕೆಂಡನ್ನು ಸಮರ್ಪಕವಾಗಿ ಬಳಸಿಕೊಂಡರು. ಉಸಿರಾಡಲು ಅವಕಾಶವಿಲ್ಲದಂತೆ ಸರಸರನೆ ಮಾತನಾಡುತ್ತಾ ಹೋದರು. ಅದು 7 ವರ್ಷಗಳ ಮೋದಿ ಸರ್ಕಾರದ ಅನಧಿಕೃತ ಪೋಸ್ಟ್ಮಾರ್ಟಮ್. ಇಂಗ್ಲಿಷ್ ಸಲೀಸಾಗೆ ಅರ್ಥವಾಗದ ಕನ್ನಡಿಗರು ಕೂಡ ಮಹುವಾ ಮೊಯಿತ್ರಾರ ಮಾತನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೂರ್ತಿಯಾಗಿ ಕೇಳಿದ್ದಾರೆ. ಇಂತಹವರಲ್ಲಿ ಅನೇಕರು ಮಹುವಾ ಮೊಯಿತ್ರಾರ ಭಾಷಣದ ಮುಖ್ಯ ಅಂಶಗಳನ್ನು ಕನ್ನಡದಲ್ಲೂ ತಿಳಿಯಲು ಬಯಸಿದ್ದಾರೆ. ಮಹುವಾ ಮೊಯಿತ್ರಾ ಮಾತನಾಡಿ ವಾರ ಕಳೆಯುತ್ತಾ ಬಂದರೂ ಅದರ ಬಗೆಗಿನ ಕುತೂಹಲ ಇನ್ನೂ ತಣ್ಣದಿಲ್ಲ. ಅವರೇನು ಮಾತನಾಡಿದ್ದಾರೋ ಅದನ್ನು ಕನ್ನಡದಲ್ಲಿ ಕೇಳಿಸುವ ಪ್ರಯತ್ನ ನಾವಿಲ್ಲಿ ಮಾಡುತ್ತಿದ್ದೇವೆ. ಇದುವೇ ಈ ಹೊತ್ತಿನ ವಿಶೇಷ. ವಾಹ್ ಮಹುವಾ ವಾಹ್. ನಾನು ಇರ್ಷಾದ್ ಬೈರಿಕಟ್ಟೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ. ಮಹುವಾ ಧೈರ್ಯ ಮತ್ತು ಹೇಡಿತನ ಎಂಬ 2 ಪದಗಳನ್ನು ಇಟ್ಟುಕೊಂಡೇ ಒಂದು ಪ್ರತಿರೋಧ ಕಾವ್ಯವನ್ನೇ ಕಟ್ಟಿದರು. ಅವರು ಹೇಡಿಗಳನ್ನು ಬಹಳ ಚೆನ್ನಾಗಿ ವರ್ಣಿಸುತ್ತಾ ಹೋದರು. ಧೀರರಿಗೂ ಹೇಡಿಗಳಿಗೂ ಮೂಲಭೂತವಾದ ವ್ಯತ್ಯಾಸವಿದೆ. ಹೇಡಿಯೊಬ್ಬ ಧೈರ್ಯಶಾಲಿ ಅಂತ ಕಾಣುವುದು ಅವನ ಕೈಯಲ್ಲಿ ಅಧಿಕಾರ ಇದ್ದಾಗ ಮಾತ್ರ. ನಾವು ನಿಜವಾದ ಧೈರ್ಯವಂತರು, ಬರಿಗೈಯಲ್ಲಿದ್ದರೂ ಹೋರಾಡೋಣ ಎಂದರು ಮಹುವಾ. ದ್ವೇಷ ಮತ್ತು ಧರ್ಮಾಂಧತೆಯನ್ನು ತಲೆಗೇರಿಸಿಕೊಂಡ ಪ್ರಭುತ್ವ ಹೇಗೆ ತನ್ನ ದೇಶದ ಅಸ್ತಿತ್ವವನ್ನೇ ಅಲುಗಾಡಿಸ್ತಾ ಬರುತ್ತಿದೆ ಎಂಬುದನ್ನು ಅವರು ಹೇಳುತ್ತಾ ಹೋದರು. ಅವರು ಕೇವಲ ಸರ್ಕಾರವನ್ನು ಮಾತ್ರ ದೂಷಿಸಲಿಲ್ಲ, ಇವತ್ತಿನ ಸ್ಥಿತಿಗೆ ನ್ಯಾಯಾಂಗ ಮತ್ತು ಮೀಡಿಯಾ ಕೂಡ ಹೊಣೆ ಹೊರಬೇಕು ಎಂದು ಹೇಳಿದರು. ಇಂತಹ ಮಹುವಾ ಮೊಯಿತ್ರಾರ ಭಾಷಣದ ಇನ್ನಷ್ಟು ವಿವರ ತಿಳಿಯುವುದಕ್ಕೂ ಮುನ್ನ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮೆದುರಿಡಲು ಬಯಸುತ್ತೇನೆ. ಮೊಯಿತ್ರಾ ಕೋಲ್ಕತ್ತಾ ಶಾಲಾ ಶಿಕ್ಷಣದ ಬಳಿಕ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಮೆಸಾಚ್ಯುಸೆಟ್ಸ್ನ ಸೌತ್ ಹ್ಯಾಡ್ಲಿಯ ಮೌಂಟ್ ಹೋಲಿಯರ್ ಕಾಲೇಜಿನಿಂದ ಅರ್ಥಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಪದವಿ ಪಡೆದರು. ಬಳಿಕ ನ್ಯೂಯಾರ್ಕ್ ನಗರ ಮತ್ತು ಲಂಡನ್ನಲ್ಲಿ JP Morgan Chaseನ ಹೂಡಿಕೆ ಬ್ಯಾಂಕರ್ ಆಗಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ರಾಜಕೀಯಕ್ಕೆ ಪ್ರವೇಶಿಸಲು ಅವರು 2009ರಲ್ಲಿ ಲಂಡನ್ನ JP Morgan Chaseನ ಉಪಾಧ್ಯಕ್ಷ ಸ್ಥಾನವನ್ನು ತೊರೆದು ಭಾರತಕ್ಕೆ ಬಂದ ಮೊಯಿತ್ರಾ ರಾಹುಲ್ ಗಾಂಧಿಯ ಆಮ್ ಆದ್ಮಿ ಕಾ ಸಿಪಾಹಿ ಯೋಜನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಬಳಿಕ ಯುವ ಕಾಂಗ್ರೆಸ್ಸಿನ ಸಕ್ರಿಯ ಸದಸ್ಯೆಯಾದರು. 2010ರಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. 2016ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯ ಕರೀಂಪುರ್ ಕ್ಷೇತ್ರದಿಂದ ಅವರು ಆಯ್ಕೆಯಾದರು. ಬಳಿಕ ಪಶ್ಚಿಮ ಬಂಗಾಳದ ಕೃಷ್ಣನಗರದಿಂದ 17ನೇ ಲೋಕಸಭೆಗೆ ಸಂಸತ್ ಸದಸ್ಯೆಯಾಗಿ ಆಯ್ಕೆಯಾಗಿದ್ದಾರೆ. ಇದಿಷ್ಟು ಇವರ ಸಂಕ್ಷಿಪ್ತ ಪರಿಚಯ. ಬನ್ನಿ ಇನ್ನು ಇವರ ಭಾಷಣದತ್ತ ಹೊರಡುವ. ಸರ್ಕಾರ ಅಧಿಕಾರ ಬಲದ ಹಿಂದೆ ಅಡಗಿಕೊಂಡು ದೇಶವನ್ನು ಪೊಲೀಸ್ ರಾಜ್ಯವನ್ನಾಗಿ ಮಾಡಿದೆ. ಟೀಕಿಸುವ ಧ್ವನಿಗಳ ಮೇಲೆ ರಾಜ್ಯದ್ರೋಹದ ಕೇಸುಗಳನ್ನು ಹೂಡುತ್ತಿದೆ. ಇದನ್ನು ನೀವು ಧೈರ್ಯ ಎಂದು ಭಾವಿಸಬೇಡಿ. ಹೇಡಿಗಳಷ್ಟೇ ಇದನ್ನು ಮಾಡಬಲ್ಲರು ಎನ್ನುತ್ತಲೇ ಸರಕಾರದ ಜೊತೆಗಿರುವ ಮೀಡಿಯಾ ಹೌಸ್ ಒಂದರ ಮುಖ್ಯಸ್ಥನ ವಾಟ್ಸಪ್ ಚಾಟ್ ಉಲ್ಲೇಖಿಸಿ ಮೀಡಿಯಾ ಹೇಗೆ ಪಾತಾಳ ತಲುಪಿದೆ ಎನ್ನುವುದನ್ನು ಸೂಚ್ಯವಾಗಿ ಅವರು ಹೇಳಿದರು. The courage to make India the world's greatest democracy into a virtual police state whereby a single dubious complaint, both an eminent member of this house as well as one of India's most veteran journalists is charged with sedition. ಮಹುವಾ ಭಾಷಣದಲ್ಲಿ ಎಷ್ಟೊಂದು ವಿಷಯಗಳಿದ್ದವು. ಒಂದರ ಹಿಂದೊಂದು ಬಾಣಗಳು ಹೊರಡುತ್ತಿದ್ದವು. ನೆರೆ ದೇಶಗಳ ಧಾರ್ಮಿಕ ಅಲ್ಪಸಂಖ್ಯಾತರ ಕುರಿತು ಅಪಾರ ಕಾಳಜಿ ಇಟ್ಟುಕೊಂಡವರಂತೆ CAA ಕಾಯ್ದೆಯನ್ನು ಅಷ್ಟು ಆತುರವಾಗಿ ಜಾರಿಗೆ ತಂದಿರಲ್ಲ. ಕಾಯ್ದೆಯ ನಿಯಮಗಳನ್ನು ರಚಿಸಲು ಇನ್ನೂ ಈ ಸರ್ಕಾರಕ್ಕೆ ಯಾಕೆ ಸಾಧ್ಯವಾಗಿಲ್ಲ? ಯಾಕೆ ಒಂದಾದ ಮೇಲೊಂದರಂತೆ ಡೆಡ್ಲೈನ್ಗಳನ್ನು ನೀಡಲಾಗುತ್ತಿದೆ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಎಸೆದರು. The government claims it has shown courage to bring in a law that questions on arbitrary parameters who is or who isn't an Indian. The Citizenship Amendment Act was passed in 2019 in this House on the pretext of granting citizenship to persecuted Hindus and other minorities in neighboring countries. At the same time, it threw into an abyss of insecurity millions of Indians who had been living in this land for generations. But the rules by which this act will be implemented were not yet prepared by December 2020, according to the Ministry of Home Affairs. The deadline has yet again been extended till April 2020.
If indeed this government cares so much for those persecuted in neighboring countries, why does it miss deadline after deadline to notify these rules? ನೀವು 4 ಗಂಟೆಗಳ ಅವಕಾಶ ನೀಡಿ ರಾಷ್ಟ್ರವ್ಯಾಪಿ ಲಾಕ್ಡೌನ್ ಘೋಷಿಸಿದಿರಿ. ಲಕ್ಷಾಂತರ ಜನರು 106 ಕಿಲೋಮೀಟರ್ ನಡೆದುಕೊಂಡು ಹೋಗುವಂತೆ ಮಾಡಿದಿರಿ. ಎಷ್ಟೋ ಪ್ರಾಣಗಳು ಬಲಿಯಾದವು. ಇದೇ ನೀವು ಪ್ರದರ್ಶಿಸಿದ ಧೈರ್ಯ ಎಂದು ಮಹುವಾ ಚುಚ್ಚಿದರು. The courage to announce a national lockdown at only 4 hours' notice, causing untold misery, countless deaths, the sight of thousands walking for hundreds of miles with no food or money. ಕೃಷಿ ಕಾಯ್ದೆಗಳ ವಿರುದ್ಧ ಪ್ರತಿಭಟಿಸುತ್ತಿರುವ ರೈತರ ಬಗ್ಗೆ ಕಾಳಜಿ ವಹಿಸಲು ನಿಮ್ಮ ಒಂದೇ ಒಂದು ಸಚಿವಾಲಯವನ್ನು ದೆಹಲಿ ಕಡೆಗೆ ಕಳುಹಿಸಲಿಲ್ಲ. ಆದರೆ 18 ವರ್ಷ ವಯಸ್ಸಿನ ಪರಿಸರ ಕಾರ್ಯಕರ್ತೆ ಒಬ್ಬ ಪಾಪ್ ಗಾಯಕಿ ಟ್ವೀಟ್ ಮಾಡಿದ ಕೂಡಲೇ ವಿದೇಶಾಂಗ ಸಚಿವಾಲಯವನ್ನೇ ಕಣಕ್ಕಿಳಿಸಿದಿರಿ. ದೆಹಲಿ ಗಡಿಯಲ್ಲಿ ಪ್ರತಿಭಟಿಸುತ್ತಿರುವ ರೈತರ ವಿಷಯದಲ್ಲಿ ನೈತಿಕವಾಗಿ ನಡೆದುಕೊಳ್ಳಬೇಕಾಗಿದೆ. ನೀವು ಆಯ್ದುಕೊಂಡಿದ್ದು ಮಾತ್ರ ಕ್ರೌರ್ಯದ ಮಾರ್ಗವನ್ನು. ಇದು ನಿಮ್ಮ ಧೈರ್ಯಶಾಲಿತನವೇ? ಅಲ್ಲ, ಇದು ಹೇಡಿತನ. The courage to use the official channels of the Ministry of External Affairs to respond to social media posts by an 18-year-old climate activist and an American pop star, where not even one single ministry has been deputed by this government to try and look out for the food, water and basic sanitation needs of the farmers and their families who have been camping at the border for almost 90 days. ದೇಶದ ಅತ್ಯುನ್ನತ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಮೂರ್ತಿಯ ಮೇಲೆ ಲೈಂಗಿಕ ಕಿರುಕುಳದ ಪ್ರಕರಣ ದಾಖಲಾಯಿತು. ಆತ ತನ್ನ ಮೇಲಿನ ಆರೋಪ ಪ್ರಕರಣವನ್ನು ತಾನೇ ಕ್ಲಿಯರ್ ಮಾಡಿಕೊಂಡು ನಿವೃತ್ತಿಯಾದ 3 ತಿಂಗಳಲ್ಲಿ ರಾಜ್ಯಸಭೆಯ ಸದಸ್ಯನೂ ಆಗಿಬಿಟ್ಟ ಎಂದು ಮಹುವಾ ಹೇಳಿದ ಕೂಡಲೇ ಸದನದಲ್ಲಿ ಬಾಂಬು ಬಿದ್ದ ಹಾಗಾಯಿತು. ಇದನ್ನು ಹೇಳುವ ಮೊದಲು ನಾನು ಈಗ ಏನನ್ನು ಪ್ರಸ್ತಾಪಿಸಲಿದ್ದೇನೆಯೋ ಅದನ್ನು ಹೇಳಿಯೇ ತೀರುತ್ತೇನೆ, ಯಾರೂ ಅಡ್ಡಿ ಮಾಡಬೇಡಿ, ಇದನ್ನು ದಾಖಲೆಗಳಿಂದಲೂ ತೆಗೆಯಕೂಡದು ಎಂದು ತಾಕೀತು ಮಾಡಿದ್ದರು ಮಹುವಾ. ಬಿಜೆಪಿ ಮಂತ್ರಿಗಳು ಎಷ್ಟೇ ಗದ್ದಲ ಅಡೆತಡೆ ಮಾಡಿದರೂ ಮಹುವಾ ಹೇಳಬೇಕಾಗಿದ್ದನ್ನು ಹೇಳಿಯೇ ಬಿಟ್ಟರು. ನ್ಯಾಯಾಂಗ ಇವತ್ತು ಪವಿತ್ರವಾಗಿ ಉಳಿದಿಲ್ಲ, ಅದು ತನ್ನ ಘನತೆ ಕಳೆದುಕೊಂಡಿದೆ. ಅದು ಈಗೀಗ ಯಕಶ್ಚಿತ್ ಕಾಮಿಡಿಯನ್ಗಳ ಹಾಸ್ಯವನ್ನು ಸಹಿಸಿಕೊಳ್ಳುತ್ತಿಲ್ಲ. ಈ ನೆಲದ ಅತ್ಯಂತ ಮಹತ್ವದ ಸಾಮಾಜಿಕ ಹೋರಾಟಗಾರರು ಜೈಲಿನಲ್ಲಿ ಕೊಳೆಯುತ್ತಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ವಲಸೆ ಕಾರ್ಮಿಕರು ನಡೆದುಕೊಂಡು ಸತ್ತು ಹೋದಾಗ ನ್ಯಾಯಾಂಗ ನೋಡಿಕೊಂಡೇ ಸುಮ್ಮನಿತ್ತು ಎಂದು ಇವತ್ತಿನ ಸನ್ನಿವೇಶಕ್ಕೆ ನ್ಯಾಯಾಂಗದ ಕೊಡುಗೆಗಳನ್ನು ಪಟ್ಟಿ ಮಾಡುತ್ತಾ ಹೋದರು. The sacred cow that was the judiciary is no longer sacred. It stopped being sacred the day a sitting Chief Justice of this country was accused of sexual harassment, presided over his own trial, cleared himself and then proceeded to accept a nomination to the upper house within 3 months of retirement, replete with Z+ security cover. The judiciary stopped being sacred when it chose to squander the greatest opportunity that any bench of the highest court of this land has ever seen, to reinforce the founding principles of our democratic republic and to uphold the rights enshrined in Part 3 of our constitution. One second, please. Sir, it is extremely important that I not only not avoid please sir, it is very important that I not only not avoid them, but I bring them up, because I did not accuse the honorable gentleman of sexual harassment. Please. Somebody else did. A trial happened which he presided over. Number one, let me put it on record, I did not. It is a matter of great shame that someone sitting in the Chief Justice of India's chair, to which he had been appointed by the President of India, was accused of such a horrible act. I did not do it. Instead, let migrants walk to their deaths. Let our greatest It should not be done. and modern It should freedom not be done. fighters rot in jail. She is repeating the And target. it now sits back as She a is not moral obeying the agenda. order. Chairman There are sir, young, she is not attractive obeying the order. Sir, the judiciary stopped being sacred when it chose to squander the greatest opportunity that any bench of the highest court of this land has ever seen, to reinforce the founding principles of our democratic republic and to uphold the rights enshrined in Part 3 of our constitution. Instead, it let migrants walk to their deaths. It let our greatest activists and modern fighters rot in jail, and it now sits back as a mute spectator when our young are prosecuted for cracking a joke. ಸರಕಾರ ಭಿನ್ನ ಧ್ವನಿಗಳನ್ನು ಅಡಗಿಸುವ ಕೆಲಸವನ್ನು ಎಗ್ಗಿಲ್ಲದೆ ಮಾಡುತ್ತಿದೆ. ಇವರು ಎಮರ್ಜೆನ್ಸಿಯ ಬಗ್ಗೆ ಮಾತನಾಡುವವರು, ಆದರೆ ದೇಶದಲ್ಲಿ ಈಗ ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ಇದೆ. ಸರ್ಕಾರ ತನ್ನ ವಿರುದ್ಧ ಧ್ವನಿ ಎತ್ತುವ ಎಲ್ಲರನ್ನ ಬಗ್ಗುಬಡಿಯುತ್ತಿದೆ. ಅದು ವಿದ್ಯಾರ್ಥಿಗಳು, ರೈತರಿಂದ ಹಿಡಿದು ಶಾಹೀನ್ ಬಾಗಿನ ದಾದಿಯವರೆಗೆ ಎಲ್ಲರೂ ಈ ಸರ್ಕಾರದಿಂದ ಶಿಕಾರಿಯಾದವರೇ ಆಗಿದ್ದಾರೆ.
ನಿಮ್ಮನ್ನು ಧೈರ್ಯವಂತರೆಂದು ಹೇಗೆ ಕರೆಯುವುದು? ನೀವು ಅಕ್ಷರಶಃ ಹೇಡಿಗಳು. And everyone else in this country has been portrayed as a coward or a terrorist, from the farmers to the students to the old ladies of Shaheen Bagh. You say you have courage. You claim you have done so many things that no other government before you has done. Yes, that is true. In true fascist fashion, you have made every act of pettiness, of vengeance, of hate, of bigotry a part of your narrative of courage. The reason no one has done it before you is not because no one had the courage, but simply because it was not the right thing to do. Has that thought ever struck you? And India's tragedy today is not just that her government has failed her, but that her other democratic pillars, the media and the judiciary, have failed her too. What is left of the resilient media is being targeted with the provisions of the UAPA and other draconian laws. You keep taunting the Congress about the emergency, but India today is in a state of undeclared emergency. But the government has miscalculated. There is a fundamental difference between cowardice and courage. The coward is brave only when armed with power and authority. The truly courageous can fight even when unarmed. Do not forget this. Do not forget this when you tell the authorities in Ghaziabad to clear the protest site overnight with the help of the police and the bureaucracy. You are not being courageous. You're a coward wielding power. ಹೀಗೆ ಏನನ್ನೇ ಮಾತನಾಡಿದರೂ ಧೈರ್ಯ ಮತ್ತು ಹೇಳಿತನದ ನಡುವಿನ ಅಂತರ ಹೇಳಲು ಬಳಸಿಕೊಂಡರು. ಮಹುವಾ ಪಶ್ಚಿಮ ಬಂಗಾಳದ ಸಂಸದೆ. ತನ್ನ ತಾಯಿ ನೆಲದ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಅವರು ಇಲ್ಲಿ ಉಲ್ಲೇಖಿಸಿದರು. ರವೀಂದ್ರನಾಥ ಠಾಗೋರ್ ಅವರ ಕಲ್ಪನೆಯ ಭಾರತವನ್ನು ಅರ್ಥ ಮಾಡಿಕೊಳ್ಳಲು ಜನ ಗಣ ಮನದ ಪೂರ್ಣ ಪಾಠ ಓದಿಕೊಳ್ಳಿ. ಭಾರತದ ಬಹುತು ನಿಮಗೆ ಅರ್ಥವಾಗಬಹುದೆಂದು ಹೇಳುತ್ತಲೇ ನಾವು ಈಗ ಹಾಡುವ ಜನ ಗಣ ಮನದಲ್ಲಿ ಇಲ್ಲದ ಮೂಲಗೀತೆಯ ಚರಣವೊಂದನ್ನು ಹೇಳಿದರು. Trying to exert central influence over Shantiniketan, Tagore's haven, is not enough to change your colors. Only a small portion of Jana Gana Mana was adopted as our national anthem. I urge the government to read the rest of it. Maybe it will help you understand Tagore, as you call him, and Bengal a little better. My colleague, the respected floor leader of the Congress party, happened to also quote these very words. But I think repeating them over and over again would do our nation some good. Ahoraho tabo aobhan procharito shunitabo udaro bani. Hindu, Bauddha, Sikh, Jaino, Paroshik, Musolman o Christiani. Purab poshtim ashe tabo singhasono pashe. Gahe প্রেমহার হয় গাথা জনগণ ঐক্য বিধায়ক জয় হে. Hail unity, hail religious diversity. ಸರ್ಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ 125ನೇ ಜನ್ಮದಿನಾಚರಣೆಯಲ್ಲಿ ತನ್ನ ಸಂಕುಚಿತ ನರೇಟಿವ್ಗಳನ್ನು ಹೇರಲು ಯತ್ನಿಸಿತು. ನೇತಾಜಿ ಎಲ್ಲರೂ ಒಪ್ಪುವ ಜೈ ಹಿಂದ್ ಘೋಷಣೆಯನ್ನು ನೀಡಿದರು. ನೀವು ಒಂದು ಧರ್ಮಕ್ಕೆ ಮಾತ್ರ ಅನ್ವಯಿಸುವ ಸಂಕುಚಿತ ಘೋಷಣೆಯನ್ನು ವಿರೋಧಿಗಳನ್ನು ಹೆಣೆಯಲು ಬಳಸುತ್ತಿದ್ದೀರಿ. ಈ ಘೋಷಣೆ ಅಲ್ಪಸಂಖ್ಯಾತರಿಗೆ ತಾವು ಯಾರಿಂದ ಆಳಲ್ಪಡುತ್ತಿದ್ದೇವೆ ಎಂದು ಪದೇ ಪದೇ ನೆನಪಿಸುವ ಕುಟಿಲ ಉದ್ದೇಶದಿಂದ ಕೂಡಿದೆ ಎಂದು ಹೇಳಿದರು. ನೇತಾಜಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಚಲೋ ದಿಲ್ಲಿ ಎಂದು ಕರೆ ನೀಡಿದ್ದರು. ನೇತಾಜಿಯ ಹಾಗೆ ನಿಮ್ಮೊಂದಿಗೆ ಮಾತನಾಡಲು ನಿಮ್ಮ ಕಾಯ್ದೆಗಳನ್ನು ಧಿಕ್ಕರಿಸಲು ಬರುತ್ತಿದ್ದ ರೈತರನ್ನು ದಿಲ್ಲಿಯ ಗಡಿಗಳಲ್ಲೇ ತಡೆದು ಬಿಟ್ಟಿರಿ. ನೇತಾಜಿಯನ್ನು ಹೈಜಾಕ್ ಮಾಡಿಕೊಳ್ಳುವ BJP ಯತ್ನಗಳ ಕುರಿತು ಮಮತಾ ಬ್ಯಾನರ್ಜಿ ಅವರು ಮಾತನಾಡಿದ್ದು ಕೇಳಿದ್ದೆವು. ಮಹುವಾ ಕೂಡ ಅದನ್ನು ಇಲ್ಲಿ ಮುಂದುವರಿಸುತ್ತಾ ಸಾಗಿದರು. In the 125th year of Subhash Chandra Bose's birth, the central government has made every attempt to hijack Netaji's legacy and weave it into their own fake, narrow narrative of courage. But this nation needs to know that Netaji had two clarion calls, both embodiments of his courage and his spirit. One was the salutation, Jai Hind. Today, this government has replaced this national greeting with a narrow religious chant that it uses as a war cry to heckle, to bully, and to always remind the minority about who's in charge. Netaji's second call was Dilli Chalo. Chalo Dilli. This government falls over itself to pay lip service to Netaji. But in truth, you block the borders in Singhu, in Ghazipur, in Tikri with walls and spikes for all those who actually want to come to Delhi to tell you that much like Subhash Chandra Bose, they too will not accept any halfway house. Netaji told us never to lose faith in the destiny of India, and it is not India's destiny to be ruled by cowards. The time has come for us all to show courage. Please conclude. गिरते हैं शहसवार मैदान जंग में, वो तिफिल क्या गिरे जो घुटनों के बल चले? Repeal or nothing. Thank you. ಮಹುವಾ ಭಾಷಣ ಅತ್ಯಂತ ಇನ್ಕ್ಲೂಸಿವ್ ಆಗಿತ್ತು. ಅವರು ಕೇವಲ
ಪಶ್ಚಿಮ ಬಂಗಾಳದ ಕುರಿತು ಮಾತನಾಡಲಿಲ್ಲ. ಹರಿಯಾಣದ ಉದಾಹರಣೆ ತೆಗೆದುಕೊಂಡರು. ವಾಯುಸೇನೆಯ 10%, ನೌಕಾದಳದ 15% ಸೈನಿಕರು ಹರಿಯಾಣ್ವಿಗಳು. ನೀವು ಅವರನ್ನು ಭಯೋತ್ಪಾದಕರು, ದೇಶದ್ರೋಹಿಗಳೆಂದು ಕರೆಯುತ್ತೀರಾ ಎಂದು ಕಿಡಿಕಿಡಿಯಾದರು. ನೇರವಾಗಿ ಹೆಸರುಗಳನ್ನು ಉಲ್ಲೇಖಿಸದಿದ್ದರೂ ಅವರ ಭಾಷಣ ಕೇಳುವಾಗ ನಿಮಗೆ ರೋಹಿತ್ ವೇಮುಲಾರಿಂದ ಹಿಡಿದು ಕನ್ನಯ್ಯ ಕುಮಾರ್, ಮುನಾವರ್, ಸುಧಾ ಭಾರದ್ವಾಜ್, ಉಮರ್ ಖಾಲಿದ್, ವರವರ ರಾವ್, ಶಶಿ ತರೂರ್, ರಾಜ್ದೀಪ್ ಸರ್ದೇಸಾಯಿ, ಆನಂದ ತೇಲ್ದುಂಬೆವರೆಗೆ ಪ್ರಭುತ್ವದ ಕ್ರೌರ್ಯಕ್ಕೆ ಬಲಿಯಾದವರ, ಕೇಸು ಎದುರಿಸುತ್ತಿರುವವರ, ಜೈಲು ಸೇರಿರುವವರ ಮುಖಗಳೆಲ್ಲ ಕಣ್ಣ ಮುಂದೆ ಹಾದು ಹೋದಂತಾಗುತ್ತದೆ. ಕ್ರೂರ UAPA ಕಾಯ್ದೆ ಮತ್ತು ಬ್ರಿಟಿಷ್ ಕಾಲದ ರಾಜದ್ರೋಹದ ಸೆಕ್ಷನ್ಗಳನ್ನು ಸರ್ಕಾರ ಹೇಗೆ ನಿರ್ಲಜ್ಜತೆಯಿಂದ ಬಳಸಿಕೊಳ್ಳುತ್ತಿದೆ ಎಂಬುದನ್ನು ಮಹುವಾ ಹೇಳುತ್ತಾ ಸಾಗಿದರು. ಒಟ್ಟಾರೆಯಾಗಿ ಮಹುವಾ ಎಲ್ಲರ ಪರವಾಗಿ ಮಾತನಾಡಿದರು. ಮಹುವಾ ಭಾಷಣ ಮಾಡುವಾಗ ಸಭಾಧ್ಯಕ್ಷ ಸ್ಥಾನದಲ್ಲಿ ಕುಳಿತಿದ್ದುದು ಕೇರಳದ ಸಂಸದ NK ಪ್ರೇಮಚಂದ್ರನ್. ಮಹುವಾ ಅವರ ಧೈರ್ಯದ ಭಾಷಣ ಎಲ್ಲರಿಗೂ ಭೀತಿ ತೊರೆದು ಮಾತನಾಡಲು ಶಕ್ತಿ ತುಂಬಬಹುದು ಎಂದು ಹೇಳುತ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.